ನಮಸ್ಕಾರ. ಈಗ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನು ಅಂತಂದರೆ, 3 ದಿನಗಳಿದೆ ಇದೇ ವೀರೇಶ್ ಚಿತ್ರಮಂದಿರದಲ್ಲಿ ಕುಲದಲ್ಲಿ ಕೀಳ್ಯಾವುದು ಚಿತ್ರದ ಪ್ರಮೋಷನ್ ಪತ್ರಿಕಾಗೋಷ್ಠಿ ನಡೆಯಿತು 29ನೇ ತಾರೀಕು ಸಂಜೆ. ಆಗ ಚಿತ್ರದ ನಾಯಕ ನಟ ಯಾವುದೋ ಒಂದು ಕೇಸಲ್ಲಿ ಅರೆಸ್ಟ್ ಆಗಿ ಮತ್ತು ಕೆಲವು ನಮ್ಮ ಸೀನಿಯರ್ ನಟರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರೋದೆಲ್ಲ ವೈರಲ್ ಆಗಿದ್ದರಿಂದ ನಾವು ಅಮಾಯಕವಾದಂಥ ನಿರ್ಮಾಪಕ ಹೊಸಬರ ಮೇಲೆ ಹಣ ಹೂಡಿ ಹಲವು ಕೋಟಿಗಳನ್ನು ಇನ್ವೆಸ್ಟ್ ಮಾಡಿರುವಂಥ ನಿರ್ಮಾಪಕ ಇಲ್ಲಿ ಬರಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಎಷ್ಟೇ ಕೆಲಸ ಕಾರ್ಯ ಆಯಿತು ನನ್ನ ಆರೋಗ್ಯ ಸರಿ ಇಲ್ಲದೆ ಇದ್ರು ನಾನು ಅವತ್ತು ಬಂದು ಪತ್ರಿಕಾಗೋಷ್ಠಿ ಇಲ್ಲೇ ತಡ ಆಯಿತು. ತಡ ಆದಮೇಲೆ ನನಗೆ ಮೈಕ್ ಕೊಟ್ಟರು. ಆಗ ಯಾರೋ ಒಬ್ಬರು ರಿಪೋರ್ಟರ್ ಕೇಳಿದ್ರು, ಚಿತ್ರತಂಡದಿಂದ ಈ ಥರ ಪ್ರಶ್ನೆ ವಾಪಸ್ ತಗೊಳ್ಳಿ, ಚಿತ್ರತಂಡದಿಂದ ನಡೆದಿಲ್ಲ. ಇದು ಒಬ್ಬರು ಕಲಾವಿದ ಮಾಡ್ಕೊಂಡಿರೋಂಥ ಒಟ್ಟು ಅಂತ ಹೇಳಿ ಒಂದು ಗಾದೆ ಮಾತನ್ನು ಕಳಿಸಿದ್ದೀನಿ. ಮತ್ತೆ ಅದನ್ನು ಇಲ್ಲಿ ರಿಪೀಟ್ ಮಾಡೋ ಉದ್ದೇಶ ಇಲ್ಲ ನನಗೆ. ಅದು ರಾತ್ರಿ ಸುಮಾರು 11-11:30 ಟೆಲಿಕಾಸ್ಟ್ ಆಗಿದೆ ಪವರ್ ಟಿವಿನಲ್ಲಿ. ಅದು ನನ್ನ ಅರಿವಿಗೆ ಬಂತು. ಆಗ ನನ್ನ ಫೋನ್ ಆಫ್ ಆಗಿತ್ತು. ನಾವು ಇನ್ನೂ ಬರೀ ಪ್ರಮೋಷನ್ ಉಪಯೋಗ. ಸೊ ಬೆಳಗಾಗಿ ಎದ್ದಿದ ತಕ್ಷಣ ಒಂದು ಸಂಘ ಸಂಸ್ಥೆಗಳಿಂದ ಆ ಸಮಾಜದ ಕೆಲವು ಲೀಡರ್ಗಳು ಫೋನ್ ಮಾಡಿದ್ರು. ನನ್ನ ಅರಿವು ಬಂತು, ಸರ್ ಈಗ ಇಮಿಡಿಯೇಟ್ ವಿಡಿಯೋ ಮಾಡ್ತಾ ಇದ್ದೀನಿ, ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಪ್ರತಿಯೊಬ್ಬರ ಹತ್ರ ಒಂದು 8-10 ಜನರ ಹತ್ರ ಕ್ಷಮೆ ಕೇಳಿ ಅವರ ನಂಬರ್ಗಳಿಗೆ ನಾನು ವಿಡಿಯೋ ಮಾಡಿ 29 ತಾರೀಕು 30ನೇ ತಾರೀಕು ಬೆಳಗ್ಗೆ 9 ಗಂಟೆಗೆಲ್ಲ ವಿಡಿಯೋನಲ್ಲಿ ಚಿತ್ರಲೋಕ.com ಬಂತು. ನನ್ನ ಫೇಸ್ಬುಕ್ ಪರ್ಸ್ನಲ್ ಹಾಕಿದೆ, ನನ್ನ ಪರ್ಸ್ನಲ್ ವಿಡಿಯೋ ಯೂಟ್ಯೂಬ್ ಚಾನಲ್ ಹಾಕಿದೆ, ಮತ್ತು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಂಥ ಎಲ್ಲ ಗ್ರೂಪ್ಗಳಿಗೂ ಆ ವಿಧನ ಭಾರಿ ಕ್ಷಮಾಪಣೆ ಕೇಳಿರುವಂಥ ವಿಡಿಯೋನ ಹಾಕಿದ್ದೀನಿ. ಆದರೂ ನನಗೆ ಮನಸ್ಸಿಗೆ ತುಂಬ ನೋವಾಗಿದೆ. ಯಾಕೆಂದರೆ ಸುಮಾರು 5 ದಶಕಗಳಿಂದ ನಾನು ರಂಗಭೂಮಿ, ಚಿತ್ರರಂಗ ಮತ್ತು ಕಲೆ ಈ ವಿಭಾಗದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ರಂಗಭೂಮಿಯಲ್ಲಿ ಹಲವಾರು ನಾಟಕಗಳು ಆ ಸಮಾಜದಿಂದ ಬಂದಂಥ ಪ್ರಮುಖರಾದ ಡಾಕ್ಟರ್ ಸಿದ್ಧಲಿಂಗಯ್ಯ, ದೇವನೂರು ಮಹಾದೇವ, ದೇವನೂರು ಶಿವಲಿಂಗು, ಇವರೆಲ್ಲರ ಒಡನಾಟ ನನಗಿದೆ. ಹಿರಿಯ ಅಧಿಕಾರಿಗಳಾದ ಸುಭಾಷ್ ಭರಣಿ, ಮಾಲಗಿತ್ತಿ ಸಾಹೇಬರು, ಶಿವರಾಜ ಮಾಲಗಿತ್ತಿ ಸಾಹೇಬರು, ಮತ್ತು ದಿವಂಗತ ಶಿವರಾಮ್ ಅವರು, ಹೀಗೆ ಹಲವು ಆ ಸಮಾಜದ ಹಿತಚಿಂತಕರು ಮತ್ತು ಗಣ್ಯರು, ಬರಹಗಾರರು, ಲೇಖಕರು ಮತ್ತು ಅಧಿಕಾರಿಗಳು ಎಲ್ಲರ ಒಡನಾಟ ನನಗಿದೆ. ಎಷ್ಟೋ ಜನಗಳ ಜೊತೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೀನಿ. ನನ್ನ ಮನಸ್ಸಿನಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಅದಕ್ಕೋಸ್ಕರ ಮತ್ತು ಮೊನ್ನೆ ನಡೆದಂಥ ಪತ್ರಿಕಾಗೋಷ್ಠಿಯ ಜಾಗದಲ್ಲೇ ಅವತ್ತಿದ್ದರು ನಮ್ಮ ಡೈರೆಕ್ಟರ್ ರಾಮನಾರಾಯಣ ಇದ್ದರು, ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಇದ್ದರು. ಅವರ ಸಮ್ಮುಖದಲ್ಲೇ ನಮ್ಮ ಇದರ ಸಲುವಾಗಿ ವಾಣಿಜ್ಯ ಮಂಡಳಿಗೆ ಹೋಗಿ ಪ್ರತಿಭಟನೆ ನಡೆದಿದೆ. ಅಲ್ಲಿಗೆ ಲೆಟರ್ ಕೊಟ್ಟಿದ್ದಾರೆ ಆ್ಯಕ್ಷನ್ ತೊಗೋಬೇಕು ಅಂತ. ಅದಕ್ಕೆ ಅದೇ ಜಾಗದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡೋಣ, ಇದೇ ಜಾಗದಲ್ಲಿ ಪತ್ರಿಕಾಗೋಷ್ಠಿ ನಡೆದಿತ್ತು, ಇಲ್ಲೇ ಮಾಡೋಣ ಅಂತಂದು ನಿಮ್ಮನ್ನು ಕರೆದಿದ್ದೀನಿ ಇವತ್ತು. ಹಿಂದೆ ನಮಗೆ ನನ್ನ ಗುರುಗಳೇ ಅಂತ ಮೇಷ್ಟ್ರೆ ಅಂತ ಕರಿತಿದ್ದೆ. ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಅದೇ ಸಮಾಜದಿಂದ ಬಂದವರು. ಮತ್ತು ಆ ಸಮಾಜದ ಪದ ಉಪಯೋಗಿಸಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಅವ್ರು ಯಾವಾಗಲೂ ಪ್ರೀತಿಯಿಂದ ಸುಬಣ್ಣ ಅನ್ನೋ ಡಾಕ್ಟರ್ ಸಿದ್ಧಲಿಂಗಯ್ಯ. ಸುಬಣ್ಣ, ತಪ್ಪು ಮಾಡಿದ್ರೆ ಸಣ್ಣವನಾಗೋದಿಲ್ಲ, ಮಾಡಿದ ತಪ್ಪನ್ನು ಇಟ್ಕೊಳ್ದೇ ಇದ್ದರೆ ಸಣ್ಣವನಾಗ್ತಾನೆ ಅಂತ. ನನ್ನ ತಪ್ಪು ಅರಿವಿಗೆ ಬಂದು ನಾನು ಗೊತ್ತಿದ್ದೇ ಮಾತಿನ ಬರದಲ್ಲಿ ನಿರ್ಮಾಪಕನ ಉಳಿಸ್ಕೋಬೇಕು ಅಂತ ಮಾತಾಡಿದ ಆವೇಶದಲ್ಲಿ ನನ್ನ ಪದ ಬಳಸಿದ್ದಕ್ಕೆ ಆ ತಪ್ಪನ್ನು ಅರಿತುಕೊಂಡು ಆಗಲೇ ಮಾನ್ಯದಿನ ಬೆಳಗ್ಗೆ ನಾನು ಕ್ಷಮೆ ಆಗಲಿ ಕೇಳಿದ್ದೀನಿ. ಮತ್ತು ನಾನು ನಡೆಸಿದಂಥ ರಂಗಭೂಮಿಯ ಪಾತ್ರಗಳಿರ್ಬೋದು, ಸಿನಿಮಾದ ಪಾತ್ರಗಳಿರ್ಬೋದು, ಎಲ್ಲವೂ ಅದೇ ವರ್ಗಕ್ಕೆ ಹೆಚ್ಚಿನ ಪಾತ್ರಗಳು ನನಗೆ ಹೆಸರು ತಂದುಕೊಟ್ಟಂಥ ಪಾತ್ರಗಳು ಆ ಸಮಾಜದಿಂದ ಪ್ರತಿಬಿಂಬಿಸುವಂತಹ ಪಾತ್ರಗಳೇ. ಅದೇ ರೀತಿಯ ಒಂದು ಪಾತ್ರ ಈಗ ನಾನು ಕುಲದಲ್ಲಿ ಕೀಳಾವುದು ಚಿತ್ರದಲ್ಲೂ ಮಾಡಿದ್ದೀನಿ. ಅದ್ಭುತವಾದ ಒಂದು ಪ್ರತಿಕ್ರಿಯೆ ಬಂದಿದೆ. ನಿಮ್ಮ ಮನಸ್ಸುಗಳಿಗೆ ನೋವಾಗಿದೆ. ಅದೇ ರೀತಿ ನನಗೂ ಆಘಾತ ಆಗಿದೆ. ನಾನು ಸರಿಯಾಗಿ ನಿದ್ದೆ ಮಾಡಿಲ್ಲ. ಭಾಳ ಹಿರಿಯರು, ಸಂಘ ಸಂಸ್ಥೆಯ ಮುಖಂಡರು ನನ್ನ ಮಾತನ್ನ ತೊಗೊಂಡಿದ್ದಾರೆ, ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ದಾರೆ. ಆದ್ರೂ ಕೆಲವರು ಪದೇ ಫೋನ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಯಾರಿಗೂ ಫೋನ್ಗೆ ಸಿಗ್ತಾ ಇಲ್ಲ. ಆದರೂ ತಪ್ಪಿಸ್ಕೋಬೋದು, ನಾವು ಸಮಾಜದಲ್ಲಿ ಬದುಕಬೇಕು. ಅದಕ್ಕೋಸ್ಕರ ನಮ್ಮ ಪತ್ರಿಕಾ ದೃಷ್ಟಿಗಳು ನನ್ನ ತಪ್ಪನ್ನು ನಿಮ್ಮ ಸಮಾಜ
ಸಮಾಜದ ಎದುರಿಗೆ ಕೊಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ವಾಣಿಜ್ಯ ಮಂಡಳಿಯವರು ಪತ್ರ ಬರೆದಿದ್ದಾರೆ. ಅದೇ ಹೇಳಿದೆ, ನಮ್ಮ ಮಾಜಿ ಅಧ್ಯಕ್ಷರು ಕೆ ವಿ ಚಂದ್ರಶೇಖರ್ ಇದ್ದಾರೆ, ಚಿತ್ರಮಂದಿರದ ಮಾಲೀಕರು. ಸೊ ಎಲ್ಲರ ಸಹಕಾರ, ಯಾರನ್ನೂ ಕೇಳಿದೆ ನಾನು ತಪ್ಪು ಒಪ್ಕೊಂಡಿದ್ದೀನಿ. ತಪ್ಪು ಮಾಡೋದು ತಪ್ಪೇ, ಗೊತ್ತಿದ್ದು ತಪ್ಪು ಮಾಡ್ತೀವೋ ಗೊತ್ತಿದ್ದರೆ ತಪ್ಪು ಮಾಡ್ತೀವೋ ತಪ್ಪೇ. ಮತ್ತೊಮ್ಮೆ ಮುಂದಿರುವ ಮನಸ್ಸುಗಳ ಪಾದಕ್ಕೆ ನಮಸ್ಕರಿಸುತ್ತಾ ಈ ಪ್ರಕರಣನ ಇಲ್ಲೇ ಬಿಟ್ಬಿಡಿ. ಯಾಕೆಂದರೆ ನಾನು ನಿಮ್ಮ ಜೊತೆ ಬೆಳೆದವರು, ನಾನು ಹಿರಿಯ, ವಯಸ್ಸಾಗ್ತಾ ಇದೆ, ಮನಸ್ಸಿಗೆ ನೋವು ಮಾಡ್ತೀನಿ ಅಷ್ಟೇ. ನಾನು ಕೇಳ್ತಿರೋದು ಯಾವುದೇ ಉದ್ದೇಶ ಇಲ್ಲ ಮಾತಾಡೋದಕ್ಕೆ. 3 ದಿನದಿಂದ ನನಗೆ ಆಗಿರೋ ಹಿಂಸೆ ನನಗೆ ಗೊತ್ತು. ಐದು ದಶಕಗಳಿಂದ ಎಲ್ಲ ರೀತಿ ಗೆಳೆಯರು ನನ್ನ ಜೊತೆ ಇದ್ದಾರೆ. ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಸಿದ್ದಯ್ಯ ಪ್ರೀತಿಯಿಂದ ನನಗಿನ್ನ ಹಿರಿಯರು, ಅವರು ಸುಬ್ಬಣ್ಣ ವ್ಯವಸ್ಥೆ ಎಲ್ಲರ ಜೊತೆಗೂ ನಾನು ಬೆರೆತು ಜೊತೆಗೆ ಮಾಡ್ತಾ ಇದ್ದಾರೆ. ಯಾವುದೇ ಉದ್ದೇಶ ಇಲ್ಲ. ಒಂದು ಚಿತ್ರನ ನಿಲ್ಲಿಸ್ಕೋಬೇಕು, ಒಬ್ಬ ವ್ಯಕ್ತಿಯಿಂದ ಹಾಳಾಗಬಾರ್ದು. ನಾನು ಮಾತಿನ ಆವೇಶದಲ್ಲಿ ಅವತ್ತು ಗಾಜಿನ ಕಳಿಸ್ಬಿಟ್ಟೆ. ದಯವಿಟ್ಟು ಮುಂದಿರೋ ಮನಸ್ಸಿಗೆ ನೋವು ಕೊಡಬೇಡಿ. ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ಇದು ಯಾವುದೇ ಕೂಟಾಟಕ್ಕೆ ಎಲ್ಲ ನನ್ನ ಬಂದಾಡಿನ ಬಂದಿರೋ ಮಾತುಗಳು ಅಷ್ಟೇ.